ಹರಿ ಓಂ. ಪಾರ್ಟ್ 1ರಲ್ಲಿ ಮೊದಲ 10 ನಕ್ಷತ್ರಗಳಿಗೆ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಹೇಳಲಾಗಿದೆ. ಈಗ ಪಾರ್ಟ್ 2ರಲ್ಲಿ ಮಿಕ್ಕ ನಕ್ಷತ್ರಗಳಿಗೆ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ನೋಡೋಣ. ನಕ್ಷತ್ರದವರಿಗೆ ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುವಃ ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನಸ್ಥಾನದೋ ಧ್ರುವಃ ವರದಿ ಪರಮಸ್ಪಷ್ಟ ಸ್ತುಷ್ಟ ಪುಷ್ಟ ಶುಭೇಕ್ಷಣಃ ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ವೈಕುಂಠಪುರುಷಪ್ರಾಣಃ ಪ್ರಾಣದಃ ಪ್ರಣವಪೃತುಃ ಹಿರಣ್ಯಗರ್ಭಶತ್ರುಘ್ನೋ ವ್ಯಾಪ್ತೋ ವಾಯುರದೋಕ್ಷಜಃ. ಉತ್ತರ ನಕ್ಷತ್ರದವರಿಗೆ ಋತುಸುದರ್ಶನ ಕಾಲಃ ಪರಮೇಷ್ಠಿ ಪರಿಗ್ರಹಃ ಉಗ್ರಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಸ್ತಾರಸ್ಥಾವರಸ್ಥಾಣುಃ ಪ್ರಮಾಣಂ ಬೀಜಮವ್ಯಯಂ ಅರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನಿರ್ವಿನ್ನಸ್ತವಿಷ್ಟೋ ಭೂರ್ಧರ್ಮಯೂಪೋ ಮಹಾಮಕಃ ನಕ್ಷತ್ರ ನೇಮಿರ್ನಕ್ಷತ್ರೇ ಕ್ಷಮಃ ಕ್ಷಾಮ ಸಮೀಹನಃ ಯಜ್ಞ ಯಜ್ಞೋ ಮಹೇಜ್ಯಶ್ಚ ಕ್ರತುಸತ್ರಂ ಸತಾಂ ಗತಿಃ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಹಸ್ತ ನಕ್ಷತ್ರದವರಿಗೆ ಸುವ್ರದ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃದೆ ಮನೋಹರೋಚಿತಾಕ್ರೋಧೋ ವೀರಬಾಹುರ್ವಿದಾರಣಃ ಸ್ವಾಪನ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋಧನೇಶ್ವರಃ ಧರ್ಮಕೃದ್ಧರ್ಮಕೃದ್ಧರ್ಮಿ ಸದಸತ್ಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುಃ ವಿಧಾತಾ ಕೃತಲಕ್ಷಣಃ ಗಭಸ್ತಿನೇಮಿ ಸತ್ವಸ್ಥ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ. ಚಿತ್ತ ನಕ್ಷತ್ರದವರಿಗೆ ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತಭೃದ್ಭೋಕ್ತ ಕಪೀಂದ್ರೋ ಭೂರಿ ದಕ್ಷಿಣಃ ಸೋಮಪೋ ಮೃತಪಃ ಸೋಮಃ ಪುರುಜಿತ್ ಪುರುಸತ್ತಮಃ ವಿನಿಯೋಜಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂ ಪತಿಃ ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಮಿತವಿಕ್ರಮಃ ಅಂಬೋ ನಿಧಿರನಂತಾತ್ಮ ಮಹೋದತಿಶಯೋऽन्तಕಃ ಅಜೋ ಮಹಾರ್ಹ ಸ್ವಭಾವ್ಯೋ ಜಿತಾಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮಃ. ಸ್ವಾತಿ ನಕ್ಷತ್ರದವರಿಗೆ ಮಹರ್ಷಿ ಕಪಿಲಾಚಾರ್ಯಃ ಕೃತಘ್ನೋ ಮೇದಿನೀಪತಿಃ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗಕೃತಾಂತಕೃತ್ ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರಗದಾಧರಃ ವೇದಾಸ್ವಾಂಗೋಜಿತ ಕೃಷ್ಣೋ ದೃಢಸಂಕರ್ಷಣೋಚ್ಯುತಃ ವರುಣೋ ವಾರುಣೋ ವೃಕ್ಷಃ ಪುಷ್ಕರಾಕ್ಷೋ ಮಹಾಮನಃ ಭಗವಾನ್ ಭಗಹಾನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿಸತ್ತಮಃ. ವಿಶಾಖ ನಕ್ಷತ್ರದವರಿಗೆ ಸುಧನ್ವ ಖಂಡ ಪರಶುರ್ ಧಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ ತ್ರಸಾಮ ಸಾಮಗ ಸಾಮ ನಿರ್ವಾಣಂ ಭೇಷಜಂ ಭಿಷಕ್ ಸನ್ಯಾಸಕುಚ್ಚಮ ಶಾಂತೋ ನಿಷ್ಠ ಶಾಂತಿಪರಾಯಣಂ ಶುಭಾಂಗ ಶಾಂತಿದ ಸೃಷ್ಟ ಕುಮುದ ಕುವಲೇಶಯಃ ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯಃ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ. ಅನುರಾಧ ನಕ್ಷತ್ರದವರಿಗೆ ಶ್ರೀಧರ್ ಶ್ರೀಶ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ ಸ್ವಕ್ಷಸ್ವಂಗಶತಾನಂದೋ ನಂದಿರ್ಜ್ಯೋತಿರ್ಗಣೇಶ್ವರಃ
विजितात्मा विधेयात्मा सत्कीर्तिश्चिन्न संशयः उदीर्न सर्वतश्चक्षुरनीशः शाश्वतस्थिरः भूषयो भूषणो भूतिर्विशोकशोकनाशनः अर्चिष्मानर्चितकुम्भो विशुद्धात्मा विशोधनः अनिरुद्धो प्रतिरत प्रद्युम्नोमितविक्रमः. ಜ್ಯೇಷ್ಠ ನಕ್ಷತ್ರದವರಿಗೆ ಕಾಲನೇಮಿನಿಹ ವೀರಃ ಶೌರಿಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶಃ ಕೇಶವ ಕೇಶಿಃ ಹರಿಃ ಕಾಮದೇವಃ ಕಾಮಪಾಲಃ ಕಾಮಿ ಕಾಂತಕೃತಾಗಮಃ ಅನಿರ್ದೇಶವಪುರ್ವಿಷ್ಣುರ್ವೀರೋ ನಂತೋ ಧನಂಜಯಃ ಬ್ರಹ್ಮಣ್ಯೋ ಬ್ರಹ್ಮಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿದ್ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣಃ ಪ್ರಿಯಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕೃತಿರ್ಮಹಾಯಜ್ವ ಮಹಾಯಜ್ಞೋ ಮಹಾಹವಿಃ ವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿಸ್ತೋತಾರಣಪ್ರಿಯಃ ಪೂರ್ಣಪೂರಯಿತ ಪುಣ್ಯಃ ಪುಣ್ಯಕೀರ್ತಿರ್ನಾಮಯಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಃ ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠಃ ಸನ್ನಿವಾಸಾಸುಯಾಮುನಃ ಭೂತವಾಸೋ ವಾಸುದೇವಃ ಸರ್ವಾಸುನಿಲಯೋ ನಲಃ ದರ್ಪಃ ದರ್ಪದೋ ತೃಪ್ತೋ ದುರ್ಧರೋಥಾ ಪರಾಜಿತಃ. ಪೂರ್ವಾಷಾಢ ನಕ್ಷತ್ರದವರಿಗೆ ವಿಶ್ವಮೂರ್ತಿರ್ಮಹಾಮೂರ್ತಿರ್ ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತ ಶತಮೂರ್ತಿಶತಾನನಃ ಏಕೋನೈಕಸವಕಕ್ಕಿಂ ಯತ್ತತ್ಪದಮನುತ್ತಮಂ ಲೋಕಬಂಧುರ್ಲೋಕನಾಥೋ ಮಾಧವೋ ಭಕ್ತವತ್ಸಲಃ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಗತಾಶೀರಚಲಶ್ಚಲಃ ಅಮಾನಿಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃತ್ ಸುಮೇಧಾಮೇಧಜೋಧನ್ಯ ಸತ್ಯಮೇಧಾಧರಾಧರಃ. ಉತ್ತರಾಷಾಢ ನಕ್ಷತ್ರದವರಿಗೆ ತೇಜೋ ವೃಷೋದ್ಯುತಿಧರಃ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮಾ ಚತುರ್ಭಾವಶ್ಚತುರ್ವೇದವಿದೇಕಪಾತ್ ಸಮಾವರ್ತೋ ನಿವೃತ್ತಾತ್ಮಾ ದುರ್ಜಯೋ ದುರಧಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಶುಭಾಂಗೋ ಲೋಕಸಾರಂಗಃ ಸುತಂತುಸ್ತಂತುವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ. ಶ್ರವಣ ನಕ್ಷತ್ರದವರಿಗೆ ಉದ್ಭವ ಸುಂದರ ಸುಂಧೋ ರತ್ನನಾಭ ಸುಲೋಚನಃ ಅರ್ಕೋ ವಾಜಸನ ಶೃಂಗಿ ಜಯಂತ ಸರ್ವವಿಜ್ಜಯೀ ಸುವರ್ಣಬಿಂದುರಕ್ಷೋಭ್ಯ ಸರ್ವವಾಗೀಶ್ವರೇಶ್ವರಃ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿಃ ಕುಮುದಕುಂದರಕುಂದಃ ಪರ್ಜನ್ಯ ಪಾವನೋ ನಿಲಃ ಅಮೃತಾಶೋ ಮೃತವಪು ಸರ್ವಜ್ಞ ಸರ್ವತೋಮುಖಃ ಸುಲಭ ಸುವ್ರತ ಸಿದ್ಧ ಶತ್ರುಜಿಚ್ಛತ್ರುತಾಪನಃ ನಿಗ್ರೋಧೋದುಂಬರೋಶ್ವತ್ಥ ಚಾಣೂರಾಂಧ್ರನಿಷೂದನಃ. ಧನಿಷ್ಠ ನಕ್ಷತ್ರದವರಿಗೆ ಸಹಸ್ರಾಕ್ಷಿ ಸಪ್ತಜಿಹ್ವಾ ಸಪ್ತೈದ ಸಪ್ತವಾಹನಃ ಅಮೂರ್ತಿರನಗೋ ಚಿಂತ್ಯೋ ಭಯಕೃದ್ಭಯನಾಶನಃ ಅಣುಬೃಹತ್ಕೃಶಸ್ಥೂಲೋ ಗುಣಬೃನ್ನಿರ್ಗುಣೋ ಮಹಾನ್ ಅದೃತಸ್ವದೃತಸ್ವಾಸ್ಯಃ ಪ್ರಾಗ್ವಂಶೋ ವಂಶವರ್ಧನಃ ಭಾರಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ ಆಶ್ರಮಾಶ್ರಮಣಃ ಕ್ಷಾಮ ಸುಪರ್ಣೋ ವಾಯುವಾಹನಃ ತನುರ್ಧರೋ ತನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತ ಸರ್ವಸಹೋ
ನಿಯಂತ ನಿಯಮೋ ಯಮಃ. ಶತಭಿಷ ನಕ್ಷತ್ರದವರಿಗೆ ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯಧರ್ಮಪರಾಯಣಃ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ಪ್ರೀತಿವರ್ಧನಃ ವ್ಯಾಯ ಸಗತಿರ್ಜ್ಯೋತಿ ಸುರುಚಿತ್ ಹುತಭುಗ್ ವಿಭುಃ ರವಿರ್ವಿರೋಚನ ಸೂರ್ಯ ಸವಿತಾ ರವಿಲೋಚನಃ ಅನಂತೋ ಹುತಭುಗ್ಭೋಕ್ತ ಸುಖದೋ ನೈಕಜೋ ವ್ರಜಃ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನಮದ್ಭುತಃ ಸನಾತ್ ಸನಾತನತಮ ಕಪಿಲ ಕಪಿರವ್ಯಯಃ ಸ್ವಸ್ತಿದ ಸ್ವಸ್ತಿ ಕೃತ್ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಪೂರ್ವಭಾದ್ರ ನಕ್ಷತ್ರದವರಿಗೆ ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ ಯೋಜಿತ ಶಾಸನಃ ಶಬ್ದಾತಿಗ ಶಬ್ದಸಃ ಶಿಶಿರ ಶರ್ವರೀಕರಃ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣಃ ಕ್ಷಮಿಣಾಂಬರಃ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣಕೀರ್ತನಃ ಉತ್ತಾರಣೋ ದುಷ್ಕೃತಿಃ ಪುಣ್ಯೋ ದುಸ್ವಪ್ನನಾಶನಃ ವೀರಃ ರಕ್ಷಣಃ ಸಂತೋ ಜೀವನ ಪರ್ಯವಸ್ಥಿತಃ ಅನಂತರೂಪೋऽನಂತಶ್ರೀ ಜಿತಮನ್ಯುರ್ಭಯಾಪಹಃ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಉತ್ತರ ಭಾದ್ರ ನಕ್ಷತ್ರದವರಿಗೆ ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದಃ ಜನನೋ ಜನಜನ್ಮಾಧಿರ್ ಭೀಮೋ ಭೀಮಪರಾಕ್ರಮಃ ಆಧಾರನಿಲಯೋ ಧಾತ ಪುಷ್ಪಹಾಸ ಪ್ರಜಾಗರಃ ಊರ್ಧ್ವಗ ಸತ್ಪಥಾಚಾರ ಪ್ರಾಣದ ಪ್ರಣವಪ್ರಣಃ ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ ಭೂರ್ಭುವ ಸ್ವಸ್ತರುಸ್ತಾರ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನಃ. ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ಯಜ್ಞಭೃತ್ಯಜ್ಞಕೃತ್ಯಗ್ನಿ ಯಜ್ಞಭುಗ್ಯಜ್ಞ ಸಾಧನಃ ಯಜ್ಞಾಂತಕೃದ್ಯಜ್ಞಗುಹ್ಯ ಮನ್ನಾದ ಏವ ಚ ಆತ್ಮಯೋನಿ ಸ್ವಯಂ ಜಾತೋ ವೈಕಾನ ಸಾಮಗಾಯನಃ ದೇವಕೀನಂದನ ಸೃಷ್ಟ ಕ್ಷಿತೀಶ ಪಾಪನಾಶನಃ ಶಂಖಬೃನ್ನಂದಕೀ ಚಕ್ರೀ ಶಾಂಗಧನ್ವಾ ಗದಾಧರಃ ರತಾಂಗಪಾಣಿರಕ್ಷೋಭ್ಯ ಸರ್ವಪ್ರಹರಣಾಯುಧಃ ವನಮಾಲಿ ಗದೀಶಾಂಗಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತು ಶ್ರೀವಾಸುದೇವೋಭಿರಕ್ಷತು ಓಂ ನಮಃ ಇತಿ. ಇಲ್ಲಿಗೆ 27 ನಕ್ಷತ್ರಗಳಿಗೆ ಹೇಳಿಕೊಳ್ಳಬೇಕಾದಂಥ ವಿಷ್ಣು ಸಹಸ್ರನಾಮದ ಶ್ಲೋಕಗಳು ಮುಗಿಯುತ್ತದೆ. ಇದರಲ್ಲಿ ಮಕ್ಕಳು ತುಂಬ ಚಿಕ್ಕವರಾದರೆ ಅವ್ರ ಪರವಾಗಿ ತಂದೆ ತಾಯಿಯರು ಹೇಳ್ಬೋದು, ಅಥವಾ ತಂದೆ ತಾಯಿಯರು ಅವರಿಗೆ ವಯಸ್ಸಾಗಿದೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂಥವರ ಪರವಾಗಿ ಮಕ್ಕಳು ಈ ಶ್ಲೋಕಗಳನ್ನು ಹೇಳ್ಕೊಳ್ಬೋದು. ಮತ್ತು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಯಾವ ತೊಂದರೆಗೆ ಯಾವ ಶ್ಲೋಕಗಳು ಅಂದರೆ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನ ಹೇಳ್ಕೊಳ್ಬೋದು, ಯಾವ ತೊಂದರೆಗೆ ಯಾವ ಶ್ಲೋಕ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ಪ್ರವಚನಗಳಲ್ಲಿ ಕೇಳಿರೋ ಅಂಥದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಸಹ ಇನ್ನೊಬ್ಬರಿಗೂ ತಿಳಿಸಿ. ನಾನು ಗುರುಗಳ ಮೂಲಕ ಏನು ತಿಳ್ಕೊಂಡಿದ್ದೀನೋ ಅಂದರೆ ನಮ್ಮ ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಅಥವಾ ಇಂಗ್ಲೀಷ್, ಹಿಂದಿ ಈ ಭಾಷೆಗಳಲ್ಲಿ ಪ್ರವಚನಗಳನ್ನು ಅಟೆಂಡ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಗುರುಗಳು ಏನು ಹೇಳಿದಾರೋ ಅದನ್ನು ತಿಳ್ಕೊಂಡು ನಾನು ನಿಮ್ಮಗಳ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ತಲುಪಲಿ, ನಿಮಗೂ ಉಪಯೋಗ ಆಗಲಿ ಅಂಥೇಳಿ. ಅದೇ ರೀತಿ ನೀವು ಸಹ ನಿಮಗೆ ತಿಳಿದವರಿಗೆ, ನಿಮ್ಮ ಬಂಧು ಬಾಂಧವರಲ್ಲಿ, ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಿ, ಎಲ್ಲರಿಗೂ ಉಪಯೋಗ ಆಗಲಿ, ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.